ಯಾವಾಗ ಕಾರ್ಮಿಕ ಬರೋದು ಯಾವಾಗ ಪ್ರಾಮಾಣಿಕರಪ್ಪ ಅಂತ ಸೇರೋದು ಯಾವಾಗ? ಹೀಗಾಗಿ ಇವೆಲ್ಲ KPSC UPSC ಅನ್ನುವಂಥವು ದುಡ್ಡು ಮಾಡ್ಕೊಳ್ಳೋರಿಗೆ ಅಧಿಕಾರಿಗಳು, ದುಡ್ಡು ಮಾಡಿಕೊಳ್ಳೋ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಒಂದೇನಪ್ಪ ಅಂದ್ರೆ ದೊಡ್ಡದಂತ ಒಂದು ದೊಡ್ಡ ಆಟದ ಮೈದಾನ ಇದ್ದಂಗೆ. ಎಷ್ಟು ಮಾಡ್ತಾರೆ ಶಿಕ್ಷಣ ಎಷ್ಟು ಹೊಡಿ ಇದ್ರ ಹೊಡೆಯೋಕೆ ಹೋಗ್ತೀರ ಹೊಡ್ಕೊಂಡ್ರೆ ಮತ್ತೆ ನೋಡ್ತೀನಿ ಮಾಡ್ರಿ ಗಂಟು ಮಾಡಿ ಹೋಗ್ತಾನೆ, ಮುಗಿದು ಹೋಗ್ಬಿಡ್ತು. ಹೀಗಾಗಿ ಇಲ್ಲೇ ನೌಕರಿಗಳು ಸಹಿತ ಕಡಿಮೆ ಆಗ್ಲಿಕ್ಕತ್ತಾವೆ ಇತ್ತೀಚೆಗೆ. ಹೌದು, ಇರೋ ಕಡಿಮೆ ಜನಸಂಖ್ಯೆ, ನೌಕರಿ ಜನಸಂಖ್ಯೆ ಹೆಚ್ಚಾಗ್ತೈತಿ, ಆದ್ರೆ ನೌಕರಿಗಳು ಕಡಿಮೆ ಆಗ್ತಾವೆ. ಯಾಕಂದ್ರೆ ಉದ್ಯೋಗಗಳಿಲ್ಲ ಎಲ್ಲರಿಗೂ. ಮತ್ತು ಇವರು UPSC KPSC ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಅದನ. ವರ್ಷಕ್ಕೆ 500-1000 ಮಂದಿನ ಕರಿತಿರ್ತಾರೆ. ಸ್ಟೇಟ್ ಮಟ್ಟದಲ್ಲಂತೂ 300 ಮಂದಿ 200 ಮಂದಿ 400 ಮಂದಿ ಕರೀತಾರೆ. ಸೆಂಟ್ರಲ್ದಾಗ ಒಂದು 500-600 ಮಂದಿನ ಕೇಳಿರ್ತಾರೆ, ಕರೆದಿರ್ತಾರೆ. ಒಂದು 1000 ತಿಳ್ಕೊಳ್ರಿ ಇಡೀ ದೇಶದ ತುಂಬ ನಾವು ಎಷ್ಟು ಜನಸಂಖ್ಯೆ ಐತಿ, ಎಷ್ಟು ಬರ್ತಾ ಇದ್ದಾರೆ ಪ್ರತಿ ವರ್ಷ ಕಲ್ತಂತಾರೆ ಹೊರಗೆ. ಮತ್ತು ಇನ್ನೊಂದು ಇಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ ಇಂಗ್ಲೀಷ್ ಮೀಡಿಯಮ್ ಮಾಡಿದ ಹುಡುಗರಿಗೆ ಹಿಂದಿ ಮೀಡಿಯಮ್ ಮಾಡಿದ ಹುಡುಗರಿಗೆ ಅನುಕೂಲ ಆಗುವಂಗೆ ಮಾಡಿಬಿಟ್ಟಿದ್ದಾರೆ. ಇವತ್ತನ್ನೆಲ್ಲ ನೀವು ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲೇ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಅದು ಪಾಸ್ ಆಗೋದಕ್ಕೆ ಕನ್ನಡದಲ್ಲಿ ಇರೋದಿಲ್ಲ, ಕ್ವಶನ್ ಪೇಪರ್ ಇರೋದಿಲ್ಲ. ಮತ್ತು ಇಂಗ್ಲೀಷ್ ಕನ್ನಡ ಮೀಡಿಯಮ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು? ಪ್ರಿಲಿಮಿನರಿ ಪಾಸ್ ಆಗೋ ಸಾಧ್ಯ ಇಲ್ಲ. ಇವತ್ತಂತೂ MA ಕನ್ನಡ ಮಾಡಿರಲಿ, MA ಹಿಂದಿ ಮಾಡಿದ್ರೆ ನಡೀತದೆ ಎರಡಿರೊಳಗೆ ಉಳಿದ ಭಾಷೆ. ಇವ್ರು ಪಾಸ್ ಆಗೋದು ಭಾಳ ಕಷ್ಟ ಅದ ಕನ್ನಡ ಮಾಧ್ಯಮದಲ್ಲೇ ಅಥವಾ ಇನ್ನುಳಿದ ರೀಜನಲ್ ಲ್ಯಾಂಗ್ವೇಜದ ಮಾಧ್ಯಮಗಳಲ್ಲೇ. ಅವ್ರು ಪ್ರಿಲಿಮಿನರಿ ಪಾಸ್ ಆಗೋದಿಲ್ಲ. ಮುಂಜಾನೆ ಮತ್ತು ಮಧ್ಯಾಹ್ನ ಪೇಪರ್ ಅಂತ ಸ್ಯಾಟ್ ಅಂತ ಕರೀತಾರೆ. ಅದು ಅತ್ಯಂತ ಗೊಂದಲದ ಇಂಗ್ಲೀಷ್ ಪೂರ ಬಂದವು. ಒಂದು ಪ್ಯಾಸೇಜ್ ಕೊಡ್ತಿರ್ತಾರೆ, ಆ ಪ್ಯಾಸೇಜ್ ಓದಿರೋಲ್ಲ